ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ವಿಳಂಬವಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿರುವಂತಹ ಹೇಳಿಕೆ ಇದು. 2.5 ವರ್ಷದಲ್ಲಿ 2 ತಿಂಗಳದ್ದು ವ್ಯತ್ಯಾಸ ಆಗಿದೆ. ಸಚಿವರು ಒಪ್ಪಿಕೊಂಡ ಮೇಲೆ ಆ ವಿಷಯ ಅಲ್ಲಿಗೆ ಮುಗಿದಿದೆ. ಇಂದಲ್ಲ ನಾಳೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಕೈ ಸಚಿವ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ 2 ತಿಂಗಳು ಹಣ ಬಾಕಿ ಉಳಿದಿದ್ದು ವಿವಾದವಾಗ್ತಾ ಇದೆ. ಬೆಳಗಾವಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ನೀಡಿರುವಂತಹ ಹೇಳಿಕೆ ಇದು. ಸಚಿವರು ಹೇಳಿದ ಮೇಲೆ ವಿರೋಧ ಪಕ್ಷದವರು ಅಲ್ಲಿಗೆ ಮುಗಿಸಿದ್ದಾರಲ್ವಾ, ಆ ಹಣ ಎಲ್ಲಿ ಹೋಗುತ್ತೆ? 1 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ 12 ವರ್ಷದಿಂದ ಸುಳ್ಳು ಹೇಳ್ಕೊಂಡೇ ಬರ್ತಾ ಇಲ್ವಾ? 2 ವರ್ಷದ್ದು ವಿವಾದ ಆಗುವುದಿಲ್ವಾ? ಅದು ರಾಜಕೀಯ ಮತ್ತೇನೂ ಇಲ್ಲ ಅನ್ನೋದಾಗಿ ಬೆಳಗಾವಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. 2 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು 2.5 ವರ್ಷದಲ್ಲಿ 2 ತಿಂಗಳದ್ದು ವ್ಯತ್ಯಾಸ ಆಗಿದೆ. ಸಚಿವರು ಒಪ್ಕೊಂಡ ಮೇಲೆ ಆ ವಿಷಯ ಅಲ್ಲಿಗೇನೆ ಮುಗಿದು ಹೋಗಿದೆ. ಇವತ್ತಲ್ಲ ನಾಳೆ ಆ ಒಂದು ಹಣವನ್ನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಕೈ ಸಚಿವ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು. ಕೇವಲ 2 ತಿಂಗಳ ಹಣ ಬಾಕಿ ಉಳಿದಿದ್ದೆ ಈಗ ವಿವಾದ ಆಗ್ತಾ ಇದೆ. ಇನ್ನು 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಅಂದ್ರೆ 12 ವರ್ಷದಿಂದ ಸುಳ್ಳು ಹೇಳ್ತಾನೆ ಬಂದಿಲ್ವಾ ಅಂತ ಹೇಳಿ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. 2 ವರ್ಷದ್ದು ಹಾಗಾದ್ರೆ ವಿವಾದ ಆಗೋದಿಲ್ವಾ? ಈ ಒಂದು ಗೃಹಲಕ್ಷ್ಮಿ ಹಣ ಮಾತ್ರ ವಿವಾದ ಆಗತ್ತಾ? ಅದು ಕೇವಲ 2 ತಿಂಗಳು ಬ್ಯಾಲೆನ್ಸ್ ಇರುವಂತಹ ಹಣಕ್ಕೆ ಅನ್ನುವಂತಾಗಿ ಇಲ್ಲಿ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ.